ಶಿಶಿರ ಋತುವಿನಲ್ಲಿ ಬರುವಂತಹ ಮೊದಲನೇ ಹಬ್ಬ ಸಂಕ್ರಾಂತಿ. ಅದರ ಸಾಕಷ್ಟು ಅಡುಗೆಗಳನ್ನ ನಿಮಗೆ ತೋರಿಸ್ಕೊಡ್ತಾನೆ ಹೋಗ್ತಿದ್ದೀವಿ. ಇನ್ನು ಈ ಶಿಶಿರ ಋತುವಿನಲ್ಲಿ ಮತ್ತೆ ಬರುವಂಥದ್ದು ಕೂಡ ಇನ್ನು ಶಿವರಾತ್ರಿ, ರಥಸಪ್ತಮಿ ಹೀಗೆಲ್ಲ ಬರ್ತಾ ಹೋಗುತ್ತೆ. ಸೊ ಇದೆಲ್ಲದರಲ್ಲೂ ಕೂಡ ನಾವು ಉಪಯೋಗಿಸುವಂಥದ್ದು ಜಿಡ್ಡಿನಂಶ ಇರೋವಂಥದ್ದು. ಎಲ್ಲ ಹಬ್ಬಗಳಲ್ಲೂ ಕೂಡ ಜಿಡ್ಡಿನಂಶ ಹೆಚ್ಚು ಇರೋವಂಥದ್ದನ್ನು ಉಪಯೋಗಿಸ್ತಾ ಹೋಗ್ತೀವಿ. ಯಾಕಂದರೆ ನಮಗೆ ವಾತನ ನಿಗ್ರಹ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಈ ಶಿಶಿರ ಋತುವಿನಲ್ಲಿ ಆಗುವಂತಹ ವಾತ ಹೆಚ್ಚಾಗೋದಕ್ಕೆ ಈಗ ಹೇಳ್ದಾಗೇನೆ ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಇರೋ ನೋವುಗಳು ಜಾಸ್ತಿ ಆಗುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಸೊ ಈ ವಾತನ ಕಂಟ್ರೋಲ್ ಮಾಡಬೇಕಂದ್ರೆ ಮತ್ತೊಂದು ನಿದ್ರೆ ಕೂಡ ಸರಿಯಾಗಿ ಬರೋದಿಲ್ಲ. ಸೊ ನಿಮಗೆ ವಾತ ಕಂಟ್ರೋಲ್ ಆದರೆ ಅಷ್ಟೇ ಈ ನಿದ್ರೆ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ನಿಮಗೆ ಈ ಶಿಶಿರ ಋತುವಿನಲ್ಲಿ ಉಪಯೋಗಿಸುವಂತಹ ಸಾಕಷ್ಟು ರೆಸಿಪಿಗಳನ್ನ ನಿಮಗೆ ತೋರಿಸಿದ್ದೀವಿ. ಹಾಗೆ ಮತ್ತೊಂದು ರೆಸಿಪಿನ ಕೂಡ ನಾವು ನಿಮಗೆ ಈಗ ತೋರಿಸ್ತೀವಿ. ಸೊ ಈ ಶಿಶಿರ ಋತು ಬಗ್ಗೆ ಮಾತಾಡಬೇಕಾದ್ರೆ ನಾವು ಹೇಳ್ತಾ ಹೋದ್ವಿ. ಸೊ ಎಳ್ಳು, ಕಡಲೆಕಾಯಿ ಬೀಜ, ಕೊಬ್ಬರಿ, ಹಾಗೆ ಬೆಲ್ಲ ಇದನ್ನೆಲ್ಲ ಕೊಡ್ತಾ ಇರ್ತೀವಿ ಅಂತ. ಸೊ ಇದೆಲ್ಲವೂ ಉಷ್ಣತೆಯನ್ನು, ದೇಹದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡುವಂತಹ ಒಂದು ಆಹಾರ ಪದಾರ್ಥ. ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಆಹಾರ ಪದಾರ್ಥಗಳಿದೆ. ಅದೇನು ಅಂತಂದರೆ ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಈ ಮೆಂತ್ಯ ಇರ್ಬೋದು, ಹಾಗೆ ಗಸಗಸೆ ಇರ್ಬೋದು, ಹಾಗೆ ಉದ್ದಿನ ಬೇಳೆ ಸಮೇತ ಇದೆ. ಸೊ ಈ ಉದ್ದಿನ ಬೇಳೆನೆಲ್ಲ ನಾವು ಏನು ಮಾಡ್ತೀವಿ, ಒಂದೇ ಉದ್ದಿನ ಬೇಳೆ ಮಾಡಲಿಕ್ಕೋ ಅಥವಾ ದೋಸೆ ಅಥವಾ ಇಡ್ಲಿ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಇನ್ನು ಸಾಂಪ್ರದಾಯಿಕವಾಗಿ ಬರೋದಿದ್ದರೆ ಈ ಹೆಣ್ಮಕ್ಳು ದೊಡ್ಡವರಾದಾಗ ಫಸ್ಟ್ ಟೈಮ್ ಮೆನಾರಿಕೆ ಅಂತ ಏನು ಶುರುವಾಗುತ್ತೆ, ಆವಾಗ ಈ ಉದ್ದಿನ ಹಿಟ್ಟಿನ ಹಲ್ವಾನ ಎಷ್ಟೋ ಜನ ಕೊಡ್ತೀವಿ. ಎಷ್ಟೋ ಜನ ಮರೆತು ಬಿಟ್ಟಿದ್ದಾರೆ ಇದೀಗ, ಬಟ್ ಬಹಳಷ್ಟು ಮಂದಿ ಈಗ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಮೇಡಮ್ ಮೆನಾರಿಕೆ ಟೈಮಲ್ಲಿ ಯಾವ ಥರ ಫುಡ್ಡನ್ನ ಇದು ಮಾಡಬೇಕು, ನಮಗೆ ಗೈಡ್ಲೈನ್ಸ್ ಕೊಡಿ ಅಥವಾ ಫುಡ್ ಸಪ್ಲೈ ಮಾಡಿ ಅಂತ ಬರ್ತಾರೆ. ಸೊ ಅವರಲ್ಲಿ ನಾವು ಯೂಶ್ವಲಿ ಅಂದರೆ ಹೆಣ್ಮಕ್ಳಲ್ಲಿ ಇದನ್ನು ನಾವು ಕೊಡ್ತೇವೆ, ಉದ್ದಿನ ಬೇಳೆದು. ಸೊ ಇದು ಕೂಡ ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುತ್ತೆ. ಉದ್ದಿನ ಬೇಳೆಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹುಗ್ಗಿಗೆ ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಬೇಳೆ, ಹುರಿದ ಎಳ್ಳು, ಬೆಲ್ಲ, ತುರಿದ ಕೊಬ್ಬರಿ, ಏಲಕ್ಕಿ, ತುಪ್ಪ, ಡ್ರೈ ಫ್ರೂಟ್ಸ್, ನೆನೆಸಿಟ್ಟಂತಹ ಅಕ್ಕಿ. ಇದ್ರಲ್ಲಿ ಮೊದಲನೇದಾಗಿ ಈಗ ನಾವೇನ್ ಮಾಡ್ಕೊಳ್ಳೋಣ ಅಂದ್ರೆ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಹಾಗೆ ಉದ್ದಿನ ಬೇಳೆಯನ್ನು ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳೋಣ. ಈ ನೀರಿಗೆ ನೆನೆಸಿಟ್ಟಿರ್ತಕ್ಕಂತಹ ಅಕ್ಕಿ ಹಾಗೆ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರ್ತಾ ಇದ್ದ ಹಾಗೇನೆ, ಸೊ ಅನ್ನ ಬೆಂದಿದೆ ಅಂತ ಅನ್ನಿಸ್ತಾ ಇದ್ದ ಹಾಗೇನೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ. ಈ ಉದ್ದಿನ ಹಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಓನ್ಲಿ ದೋಸೆ ಅಥವಾ ಇಡ್ಲಿಗಷ್ಟೇ ಜನ ಯೂಸ್ ಮಾಡ್ತಾರೆ. ಸೊ ಒಗ್ಗರಣೆಗೆ ಸಮೇತ ನಾವು ಅಂದರೆ ಎಷ್ಟೋ ಸಲ ಹಾಕೋದೇ ಇಲ್ಲ. ಒಗ್ಗರಣೆ ಅನ್ನೋದು ಅಂದರೆ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀವಿ ಆಯುರ್ವೇದದಲ್ಲಿ. ಈಗ ಯಾವುದೇ ಥರದ ತರಕಾರಿಗಳನ್ನು ನಾವು ಕಟ್ ಮಾಡಿರ್ಬೋದು ಅಥವಾ ರುಬ್ಬಿರ್ಬೋದು, ಮಸಾಲೆ ಏನು ರುಬ್ಬಿರ್ತೀವಿ ಅದರಲ್ಲಿ ಈ ದೋಷಗಳು ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಆ ದೋಷಗಳನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಒಗ್ಗರಣೆ ತುಂಬ ಇಂಪಾರ್ಟೆಂಟ್. ಈ ಒಗ್ಗರಣೆಯಲ್ಲಿ ಈಗ ಚಿತ್ರಾನ್ನದ ಒಗ್ಗರಣೆ ಆಗಿರ್ಬೋದು, ಕೆಲವೊಂದು ಅನ್ನದ ಒಗ್ಗರಣೆಗಳಲ್ಲಿ ಇರ್ಬೋದು, ಈ ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೋದ್ರಿಂದ ಇದರಲ್ಲಿ ವಾತ ಕೂಡ ಕಡಿಮೆ ಆಗುತ್ತೆ. ಅದೇ ಥರ ಪ್ರೋಟೀನ್ ಅಂಶ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಉದ್ದಿನ ಬೇಳೆ ಏನಿದೆ ಅದ್ರ ಪುಡಿನ ಸಮೇತ ನೀವು ಯೂಸ್ ಮಾಡಿಕೊಂಡು ಹಲ್ವಾ ಮಾಡ್ಕೊಂಡು ತಿನ್ನೋದ್ರಿಂದ ಕ್ಯಾಲ್ಶಿಯಂ ಸಮೇತ ಜಾಸ್ತಿ ಆಗುತ್ತೆ. ಹಾಗೆ ಮೂಳೆ ನೋವಿದ್ರೆ ಅದು ಸಮೇತ ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ಕುದಿ ಬರ್ತಾ ಇದೆ, ಇದಕ್ಕೆ ಒಂದೆರಡು ಏಲಕ್ಕಿಯನ್ನು ಸೇರಿಸೋಣ. ಈಗ ಇದು ಚೆನ್ನಾಗಿ ಬೆಂದಿದೆ. ಈ ಬೆಂದಿರೋ ಉಗ್ಗಿನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಎಳ್ಳನ್ನು ಮತ್ತು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದು ಸೇರಿಸ್ಕೊಳ್ತಾ ಇದ್ದೀವಿ. ಒಂದು ಅರ್ಧ ಚಮಚದಷ್ಟು ತುಪ್ಪ, ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್. ಈಗ ಗೋಡಂಬಿ ಕೆಂಪಗೆ ಆಗ್ತಾ ಇದೆ. ಇದಕ್ಕೆ ಒಂದು ಚಮಚದಷ್ಟು ಎಳ್ಳನ್ನು ಸೇರಿಸ್ತೀನಿ. ಇದನ್ನು ರೆಡಿ ಇರ್ತಕ್ಕಂಥ ಉಗ್ಗಿಗೆ ಸೇರಿಸೋಣ. ಎಷ್ಟೋ ಸಲ ನಮಗೆ ಮಾಡಿದಂತಹ ಅಡುಗೆನೇ ಮಾಡಿ ತಿಂದು ಬೋರ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ರೆಸ್ಟೋರೆಂಟಲ್ಲಿ ತಿಂದು ಆರೋಗ್ಯನ ಹಾಳು ಮಾಡಿಕೊಂಡು ಮತ್ತೆ ದುಡ್ಡು ಖರ್ಚು ಮಾಡ್ತೀವಿ ಹಾಸ್ಪಿಟ್ಲಿಗೆ ಅಂತ. ಆ ಥರ ಮಾಡೋದು ಬೇಡ. ಸೊ ಸೀಸನ್ ಅಂತಂದರೆ ಈ ಶಿಶಿರ ಋತುವಿನಲ್ಲಿ ಬೇಕಾಗಿರ್ತಕ್ಕಂತಹ ರೆಸಿಪಿಗಳನ್ನು ನಾವು ನಿಮಗೆ ತೋರಿಸ್ಕೊಟ್ಟಿದ್ವಿ. ಅದರಲ್ಲಿ ಇದೊಂದು ನೋಡಿ, ಸ್ವೀಟಾಗೂ ಇದೆ, ಏನು ಇದಂತ ಇಲ್ಲ, ಕಷಾಯ ಅಂತ ಇಲ್ಲ, ಕಹಿ ಅಂತ ಇಲ್ಲ, ಅಥವಾ ಮಾಡೋದಕ್ಕೆ ತುಂಬ ಕಷ್ಟ ಅಂತಲೂ ಇಲ್ಲ. ಸಿಂಪಲ್ಲಾಗಿ ಮಾಡುವಂತಹ ಹುಗ್ಗಿ ಈಗ ರೆಡಿ ಇದೆ.